ಹಲೋ, ವೆಲ್ಕಮ್ ಬ್ಯಾಕ್ ಟು ಅದ್ವಿತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೈಡೇ, ಅದ್ವಿತ್ ಸ್ಕೂಲಲ್ಲಿ ಅಸೆಂಬ್ಲಿ ಡೇ ಇದೆ. ಇವತ್ತು ಅದ್ವಿತ್ಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಸೆಂಬ್ಲಿಲಿ ಹೇಳೋಕ್ಕೆ. ಬೇಗ ಹೋಗಬೇಕು. ಯೂಶ್ವಲಿ 8:45 ಒಂದು ಸ್ಕೂಲ್ ಸ್ಟಾರ್ಟ್. ಇವತ್ತು 8:15 ನಾವು ಅಲ್ಲಿರಬೇಕು. ಆಲ್ರೆಡಿ 8 o'clock ಆಗಿದೆ. ಈಗ 15 ಮಿನಿಟ್ಸಲ್ಲಿ ನಾವು ಅಲ್ಲಿ ಹೋಗಬೇಕು. ಆದ್ಯ ರೆಡಿ ಆಗಿದ್ದಾಳೆ, ಅವಳು ಕರ್ಕೊಂಡು ಹೋಗ್ಬೇಕು. ಅವ್ರ ಡ್ಯಾಡಿ ಬರ್ತಿಲ್ಲ. ಅವ್ರ ಡ್ಯಾಡಿಗೇನೋ ಆಫೀಸಲ್ಲಿ ಮೀಟಿಂಗ್ ಇದೆ ಅಂತ ಅವ್ರ ಆಫೀಸ್ ಹೋಗಬೇಕು. ಸೊ ನಾನು ಆದ್ಯ ಹೋಗಿ ಡ್ರಾಪ್ ಮಾಡಬೇಕು. ಅದನ್ನ ಡ್ರಾಪ್ ಮಾಡಿ 9:30 ತನಕ ಅಸೆಂಬ್ಲಿ ಮುಗಿಸ್ಕೊಂಡು, ಅವ್ರ ಸ್ಕೂಲಲ್ಲಿ ಒಂದು ರಿಫ್ರೆಶ್ಮೆಂಟ್ ಇದೆ ಕ್ಲಾಸಲ್ಲಿ, ಅದನ್ನು ಮುಗಿಸ್ಕೊಂಡು ನಾವು ಬರಬೇಕು. ಇವಳಿಗೆಲ್ಲ ರೆಡಿ ಮಾಡಿ ಎಲ್ಲ ಹಾಕಿ ವಾಕರ್ಗೆ ಹಾಕಿ ನಾನು ಕಾಫಿ ಕುಡಿತಾ ಇದ್ದೀನಿ ಆಯಿತಾ. ಏನು ಮಾಡಿದಳು ಗೊತ್ತಾ ಅವಳು? ಪುಪ್ ಎಲ್ಲ ರೆಡಿ ಆಗಿ ಎಲ್ಲ ಆದ್ಮೇಲೆ ವೆಯ್ಟ್ ಮಾಡ್ತಾ ಇದ್ದೆ, ಲಾಸ್ಟಿಗೆ ಹಾಕ್ತೇನೆ ನನ್ನ ಡೈಪರು. ಇವಾಗ ಪುಪ್ಪು ಮಾಡಿದ್ದಾಳೆ, ಟೈಮ್ ಆಗೋಗಿದೆ. ಈಗ ನಾನು ಪುಪ್ಪು ಕ್ಲೀನ್ ಮಾಡಿ ಅವನು ಎದ್ದೊಳಲ್ಲ. ಅವನು ಒಟ್ಟು ರೆಡಿಯಾಗಿ ಕೂರಿಸಿದ್ದೀನಿ, ಎದ್ದೊಳಲ್ಲ. ಅವನು ಎದ್ದು ಅವ್ನು ಕರ್ಕೊಂಡು ಹೋಗ್ಬೇಕು. ಇಲ್ಲೇ ಕುತ್ಕೊಂಡಿದ್ದಾನೆ ಟಿ ವಿ ನೋಡಿಕೊಂಡು, ತಿಂಡಿ ತಿಂದ್ಬಿಟ್ಟು ಎದ್ದೊಳೋದೇ ಇಲ್ಲ. ಶೂಸ್ ಹಾಕೋ ಮಗನ, ಟೈಮ್ ಆಗುತ್ತೆ. ಬೇಗ ಬೇಗ ಹೋಗ್ಬಿಟ್ಟು ಶೂಸ್ ಬೇಗ ಬೇಗ ನಾವು ಅಸೆಂಬ್ಲಿಯಲ್ಲಿ ಸಿಗ್ತೀವಿ. ಆದ್ಯ ನಾನು ಕೂರಿಸ್ತಾ ಇದ್ದಾರೆ, ಅದ್ವಿತ್ ಇಲ್ಲಿ ಕೂತಿಯಾನೆ. ಚಳಿ ಬೇರೆ. ಕ್ಲೋಸ್ ಮಾಡ್ತೀನಿ ಡೋರ್. ಮಗನೆ ಕೂತು ಸೀಟ್ ಬೆಲ್ಟ್ ಹಾಕು, ಟೈಮ್ ಆಗಿದೆ ಬೇಗ. ಆಯ್ತು, ಏನು ಚಳಿ ಅಂತ ಆಯ್ತು ಮಾಡ್ತಾ ಇದ್ದಾರೆ. ಟೈಮ್ ಆಗ್ಬಿಟ್ಟಿದೆ. ಪ್ರ್ಯಾಮ್ ಇಡ್ತೀನಿ, ಪ್ರ್ಯಾಮ್ ಇಡಬೇಕು. ಬನ್ನಿ ಸ್ಟೋರ್ ರೂಮ್ ಇಲ್ಲಿದೆ. ನಮ್ಮ ಸ್ಟೋರ್ ರೂಮ್ ಇಲ್ಲಿದೆ ಸ್ಟೋರ್ ರೂಮು. ಪ್ರ್ಯಾಮ್ ಇಟ್ಬಿಟ್ಟು ಹೊರಟ್ಬಿಡ್ತೀನಿ, ಟೈಮಾಗಿ ಹೋಗಿದೆ. ಲೇಟ್ ಆಗಿದೆ ಅಂತ ಅದ್ವಿತ್ ಡ್ಯಾಡಿ ಡ್ರಾಪ್ ಮಾಡ್ತಾ ಇದ್ದಾರೆ. ಇವನು ಲೇಟಾಗಿ ಹೋಗಿದೆ ಅಂತ ಇವಾಗ ಎದ್ದಳು. ಶೂ ಹಾಕೊಳ್ಳು ಅಂದರೆ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಅವಳು ಇವಾಗ ಹೊರಡೋ ಟೈಮಿಗೆ ಅವಳು ಪೂಪು ಮಾಡ್ಕೊತಾಳೆ. ಒಂಥರ ರಶ್. ನಾಳೆ ಕರ್ಕೊಂಡು ಹೋಗೋದಿದ್ದೆ ಮತ್ತೆ ಅವ್ರು ಡ್ರಾಪ್ ಮಾಡ್ತೀನಿ ಲೇಟಾಗಿ ಹೋಗಿದೆ ಅಂತ. ಅಸೆಂಬ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ತಡಿ ಮಗನೇ, ನೀವು ಹೋಗ್ತಾ ಇದ್ದೀವಿ, ಏನಾಗಲ್ಲ ಬಿಡು, ನಾವು ಡೈರೆಕ್ಟ್ ಅಸೆಂಬ್ಲಿಗೆ ಹೋಗೋಣ ಅಷ್ಟೇ. ಲೇಟ್ ಆದರೆ ಕ್ಲಾಸ್ ರೂಮ್ಗೆ ಹೋಗಿ ಡ್ರಾಪ್ ಮಾಡಬೇಕಿತ್ತು, ಡೈರೆಕ್ಟ್ ಅಸೆಂಬ್ಲಿಗೆ ಹೋಗೋಣ. ಇಲ್ಲಿ ಜಸ್ಟ್ 1 ನಿಮಿಷನೂ ಆಗಲ್ಲ. ಕಾರಿಂದ ಬಿಟ್ಟರೆ, ಕಾರ್ ನಡ್ಕೊಂಡು ಹೋದರೆ ಒಂದು 5-10 ಮಿನಿಟ್ಸ್ ಆಗುತ್ತೆ. ಬಟ್ ರ್ಯಾಮಲ್ಲಿ ನಾನು ತಳ್ಕೊಂಡು ಹೋಗೋದು ಲೇಟ್ ಆಗುತ್ತೆ. ಸೊ ಅವ್ರು ಡ್ರಾಪ್ ಮಾಡ್ತೀನಿ ಅಂದರು. ನಾನೇ ತೊಗೊಂಡೋಗ್ಬೋದು ಕಾರು. ಸಖತ್ ಹತ್ರ, ಇಲ್ಲಿ ಪಾರ್ಕಿಂಗ್ ಸಿಕ್ಕಲ್ಲ. ಸೊ ಅದಕ್ಕೆ ಡ್ರಾಪ್ ಮಾಡ್ಬಿಟ್ಟು ಬಂದುಬಿಡ್ತಾರೆ. ಸ್ಕೂಲ್ ಡ್ರಾಪ್ ಆಫ್ ಟೈಮಲ್ಲಿ ನಿಮಗೆ ಪಾರ್ಕಿಂಗ್ಗಳು ಕಡಿಮೆ, ಪಾರ್ಕಿಂಗೇ ಸಿಕ್ಕಲ್ಲ. ಟೈಮ್ ಆಗಿದೆ, ಓಡ್ಬಿಟ್ಟ ಅವನು. ಅದ್ವಿತ್ ಟೀಚರ್ ಇಲ್ಲಿ ಅವರಿಗೆ ಪರ್ಫಾರ್ಮೆನ್ಸ್ದು ರಿಹರ್ಸಲ್ ಮಾಡಿಸ್ತಿದ್ದಾರೆ. ಅಸೆಂಬ್ಲಿ ನಿನ್ನ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ಆಮೇಲೆ ಬೇರೆ ಮಕ್ಕಳನ್ನೆಲ್ಲ ಬರ್ತಾರೆ ಅಸೆಂಬ್ಲಿಗೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಜನ ಮಕ್ಕಳಿದ್ರು. ಇಯರ್ 2 to 6 ಮಕ್ಕಳು ಮಾತ್ರ ಇಲ್ಲಿದ್ದಾರೆ. ಸೊ ಅದ್ವಿತ್ತು ಪ್ರೀ ಪ್ರೈಮರಿ, ನಾಟ್ ಇವನ್ ಇಯರ್ 1, ಪ್ರೀ ಪ್ರೈಮರಿ. ಸೊ ಪ್ರೀ ಪ್ರೈಮರಿ ಸ್ಯಾಂಡ್ರಿ 2 ಅಲ್ಲಿದ್ದಾನೆ ಅವನು. ಸೊ ಅವರು ಅಸೆಂಬ್ಲಿ ನಡೆಸ್ಕೊಡ್ತಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್, ಇವರೇ ಪ್ರಿನ್ಸಿಪಲ್, ಮಿಸ್ಟರ್ ಐವಿ ಅಂತ. ಇವರು ಪ್ರಿನ್ಸಿಪಲ್ಲು. ಈಸ್ ಐ ಥಿಂಕ್ ಅರೌಂಡ್ 70 ಇಯರ್ಸ್ ಪ್ರಿನ್ಸಿಪಲ್. ಸೊ ಅವ್ರ ಮಕ್ಕಳನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಅದ್ವಿತ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ನ್ಯಾಷನಲ್ ಅಂತ, ಆಸ್ಟ್ರೇಲಿಯನ್ ನ್ಯಾಷನಲ್ ಅಂತ. ಸೊ ಇದೇ ನೋಡಿ ಅದ್ವಿತ್ ಅವ್ರದ್ದು ಮೇನ್ ಪರ್ಫಾರ್ಮೆನ್ಸು. ಸೊ ಈ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಜಿಂಜರ್ ಬ್ರೆಡ್ ಮ್ಯಾನ್ ಸ್ಟೋರಿನ ಕ್ಯಾರೆಕ್ಟ್ರಿಗೆ ಕನ್ವರ್ಟ್ ಮಾಡೋದು. ಸೊ ಜಿಂಜರ್ ಬ್ರೆಡ್ ಮ್ಯಾನಲ್ಲಿರೋ ಸ್ಟೋರೀಸ್, ಫಾರ್ಮ್ ಅನಿಮಲ್ ಸ್ಟೋರಿನ ಇವರು ಲಾಲಿಪಾಪ್ ಸ್ಟೋರೀಸ್ ಆಗಿ, ಮಾರ್ಷ್ಮೆಲೋ ಕ್ಯಾಂಡಿ, ಮಾರ್ಷ್ಮೆಲೋ ಲೇಡಿ ಅಂತ ಹೇಳ್ಬಿಟ್ಟು ಒಂದು ಅವರೇ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಸ್ಟೋರಿನ ಬಿಲ್ಡ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಸೊ ಅದ್ವಿತ್ ಟೀಚರ್ ಅಲ್ಲೇ ಫ್ರಂಟಲ್ಲಿ ಕೂತ್ಕೊಂಡು ಗೈಡ್ ಮಾಡ್ತಾ ಇದ್ದಾರೆ ಅವ್ರಿಗೆ.
ಸೊ ಆ್ಯಕ್ಷನ್ ಮಾಡಿ ಇದನ್ನ ಆಲ್ಮೋಸ್ಟ್ ಒಂದು 15 ಡೇಸಿಂದ ಅವ್ರು ಕಲಿತಾಯಿದ್ರು ಇದನ್ನು ಮಾರ್ಷ್ಮೆಲೋ ಕ್ಯಾಂಡಿ ಸ್ಟೋರಿನ. ಸೊ ಇದು ಪರ್ಫಾರ್ಮೆನ್ಸು. ಇವನು ಸೆಕೆಂಡ್ ರೋ ಅಲ್ಲಿ ಇದ್ದಾನೆ ಅದ್ವಿತ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೂಲ್ ನ್ಯೂಸು, ಹೈಗೇಟ್ ಸ್ಕೂಲ್ ನ್ಯೂಸು, ಏನಾಗ್ತಾಯಿದೆ ಸ್ಕೂಲಲ್ಲಿ, ಯಾವ ಇಯರಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಎಲ್ಲ ನ್ಯೂಸು ಡಿಸ್ಪ್ಲೇ ಮಾಡಿದ್ರು ಸ್ಕ್ರೀನಲ್ಲಿ. ಚೆನ್ನಾಗಿತ್ತು ಒಂಥರ. ಆಮೇಲೆ ಯಾರು ಗೇಮ್ಸು ಅಥವಾ ಯಾರು ಇವೆಂಟ್ನ ವಿನ್ ಆದರೂ ಅದ್ರ ಬಗ್ಗೆ ಮಕ್ಕಳೇ ನ್ಯೂಸ್ ಹೇಳ್ತಾರೆ. ಸೊ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ. ಏನು ಗೊತ್ತಾ, ಸುಮ್ಮನೆ ಒಂದು ನ್ಯೂಸ್, ಒಂದು ಫನಿ ಥರ. ಸೊ ಇಫ್ ಯು ವಾಂಟ್ ಟು ಚೇಂಜ್ ಪ್ರಿನ್ಸಿಪಲ್ ಸ್ಮೈಲ್ ಅಂತ ಹೇಳ್ಬಿಟ್ಟು ಒಂದು ಎನ್ವಲಪ್ ಕೊಟ್ಟಿದ್ರು. ಸೊ ಎಲ್ಲರೂ ನೋಡಿ ಇದು ಮಾಡ್ತಾಯಿದ್ರು, ಸ್ಮೈಲ್ ಮಾಡಿದ್ರೆ ನೀವು ಪ್ರಿನ್ಸಿಪಲ್ ಬೇಕು ಅಂತ, ಸ್ಮೈಲ್ ಮಾಡಿಲ್ಲ ಅಂತಂದರೆ ಅದೇ ಪ್ರಿನ್ಸಿಪಲ್ ಸಾಕು ಅಂತ. ಎಲ್ಲ ಮಕ್ಳಿಗೂ ಅಸೆಂಬ್ಲಿಗೆ ಒಂದೊಂದು ಸೆಂಟೆನ್ಸ್ ಕೊಟ್ಟಿದ್ರು. ಅದ್ವಿತಿಗೆ ಇವಾಗ ಕೊಡ್ತಾರೆ. ಸೊ ಅವ್ನು ಬಂದು ಹೇಳಬೇಕು, ಪ್ಲೀಸ್ ಸ್ಟ್ಯಾಂಡ್ ಕ್ವೈಟ್ಲಿ ಫಾರ್ ಸ್ಕೂಲ್ ಸಾಂಗ್ ಅಂತ. ನೋಡೋಣ ಹೇಗೆ ಹೇಳ್ತಾನೆ ನೋಡಿ. ಅಸೆಂಬ್ಲಿ ಮುಗೀತು. ಅಸೆಂಬ್ಲಿ ಬಂದಾದಮೇಲೆ ಅವಾರ್ಡ್ ಬಂದಿರೋರೆಲ್ಲರೂ ಪ್ರಿನ್ಸಿಪಲ್ ಜೊತೆ ಫೋಟೋ ತೆಗೆಸ್ಕೊತಾಯಿದ್ರು. ಆಮೇಲೆ ಅದ್ವಿತ್ ಅವ್ರ ಗ್ರೂಪ್ ಎಲ್ಲ ಅವ್ರ ಟೀಚರ್ ಲೈನಪ್ ಮಾಡಿ ಅವ್ರನ್ನ ಕ್ಲಾಸ್ ರೂಮಿಗೆ ಕರ್ಕೊಂಡೋದ್ರು. ಕ್ಲಾಸ್ ರೂಮಿಗೆ ಹೋದ್ಮೇಲೆ ಅಲ್ಲಿ ಒಂದು ಲರ್ನಿಂಗ್ ಸೆಲೆಬ್ರೇಷನ್ ಇತ್ತು. ಸೊ ಪೇರೆಂಟ್ಸ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ನೋಡಿ, ಇವರೇ ಅದ್ವಿತ್ ಟೀಚರು, ಇದೇ ಅದ್ವಿತ್ ಕ್ಲಾಸ್ ರೂಮು. ಸೊ ಒಂದು ರೌಂಡ್ ಕ್ಲಾಸ್ ರೂಮೆಲ್ಲ ನೋಡ್ಕೊಬರೋಣ ಬನ್ನಿ. ಟೀಚರ್ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಏನು ಮಾಡಬೇಕು ಪೇರೆಂಟ್ಸ್ ಜೊತೆ ರೂಮಲ್ಲಿ ಅಂತ ಹೇಳ್ಬಿಟ್ಟು. Mums and dads can get out. Fix it. No worries. Fix. Amazing, Advait. Oh, this is the one you're talking about it. Oh, they love it. Yeah. This is amazing. The guys are really wonderful. What's that? Is it the volcano over there? No, that's the Waterfall. Oh, okay, waterfall. That's the garden. Garden? Yeah, and these are the fun areas and these are the... ಸೊ ಅದ್ವಿತ್ ಕ್ಲಾಸ್ ರೂಮಲ್ಲಿ ಏನೇನು ಮಾಡ್ತಾರೆ, ಏನೇನು ಆ್ಯಕ್ಟಿವಿಟಿ ಮಾಡ್ತಾರೆ ಎಲ್ಲದೂ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳನ್ನು ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಏನೇನೋ ಮಾಡಿಸಿದ್ರು, ಅದನ್ನೆಲ್ಲ ನೀಟಾಗಿ ಮಾಡಿದರು. ಸೊ ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ ಏನೇನು ಡಿಸ್ಪ್ಲೇ ಹಾಕಿದ್ದಾರೆ ಏನೇನು ಅಂತ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ ನಿಮಗೆ, ಸರ್ಪ್ರೈಸಿಂಗ್ ಥಿಂಗು. ಸೊ ಆರ್ಟ್ ವರ್ಕ್ ಎಲ್ಲ ಚೆನ್ನಾಗಿತ್ತು. ಅದ್ವಿತ್ ಒಂದು ಆರ್ಟ್ ವರ್ಕ್ ಮಾಡಿದ್ದಾನೆ. ಸೊ ಅದಕ್ಕೆ ಮುಂಚೆ ಒಂದು ಬುಕ್ ತೋರಿಸ್ತಾ ಇದ್ದಾನೆ ನನಗೆ, ಅವ್ರ ಬುಕ್ಕಲ್ಲಿ ಏನೇನು ಬರೆಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು ರೈಟಿಂಗು, ಒಂದು ಡ್ರಾಯಿಂಗು ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ ನನಗೆ. ಇದು ಮಾಡಿದೆ ಮಮ್ಮ, ಅದು ಮಾಡಿದೆ ಮಮ್ಮ, ನಾನು ಇದು ಫೇವ್ರೆಟ್ ಕಾರ್ನರು, ಅದು ಫೇವ್ರೆಟ್ ಕಾರ್ನರು ಅಂತ ಹೇಳ್ತಾ ಇದ್ದಾನೆ. ಸೊ ಈ ಡ್ರಾಯಿಂಗ್ ಬಂದ್ಬಿಟ್ಟು ನಾವಿದ್ದೀವಲ್ಲ ಈಗ ಮನೆ, ಆ ಮನೆದು ಡಬಲ್ ಸ್ಟೋರ್ ಬಿಲ್ಡಿಂಗು, ಗಾರ್ಡನ್ನು, ಪೂಲು ಎಲ್ಲ ಡೀಟೇಲಿಗಾಗಿ ಎಷ್ಟು ನೀಟಾಗಿ ಬರ್ತೀಯ. ನಾನು ಬಾಲ್ಕನಿ ನಿಂತ್ಕೊಂಡು ನೋಡ್ತಿರೋದು, ಬ್ಲೂ ಕಲರ್ 3 ಪೂಲು ತುಂಬ ಚೆನ್ನಾಗಿತ್ತು. ಸೊ ಈ ಥರ ಸುಮಾರು ಎಲ್ಲ ಮಕ್ಕಳು ಅವ್ರವ್ರ ಮನೆ ಡ್ರಾಯಿಂಗ್ ಮಾಡಿದ್ದಾರೆ. ಸೊ ಇದು ಅವ್ರ ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕ್ರಿಯೇಟ್ ಮಾಡಿಸಿದ್ರು. ಚೆನ್ನಾಗಿತ್ತು ಇದು. ಈ ಡ್ರಾಯಿಂಗ್ ಬಗ್ಗೆ ನಾನು ಹೇಳಲೇಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಮೆಮೊರೇಬಲ್ ಆಗಿದೆ ಅದ್ವಿತಿಗೆ. ಸೊ ಈ ಡ್ರಾಯಿಂಗ್ ಏನು ಹೇಳ್ತಿದೆ ಅಂತಂದರೆ, ರೈಟ್ ಯುವರ್ ಸೇಫೆಸ್ಟ್ ಪ್ಲೇಸ್ ಅಂತ ಕೇಳಿದ್ದಾರೆ ಟೀಚರು. ಸೊ ಅವ್ನು ಅಂದ್ಕೊಂಡಿದ್ದಾನೆ ನನ್ನ ಸೇಫೆಸ್ಟ್ ಪ್ಲೇಸು ನನ್ನ ಅಜ್ಜಿ ತಾತ ಮನೆ ಬೆಂಗಳೂರಲ್ಲಿರೋದು ಅಂತ ಹೇಳ್ಬಿಟ್ಟು. ಸೊ ಅವನು ಅಜ್ಜಿ ತಾತನ ಜೊತೆ ಇರೋ ಮೆಮೊರಿನ ಡ್ರಾಯಿಂಗ್ ರೂಪದಲ್ಲಿ ಅವನು ಈ ಥರ ಆರ್ಟ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂತಂದರೆ, ಅವನು ಬೆಂಗಳೂರಲ್ಲಿ ನಾವು ಇದ್ದಾಗ ಅವನು ತಾತನ ಜೊತೆ ಹೋಗಿ ಬನಾನಾ ಪ್ಲ್ಯಾಂಟಿಂದ ಬನಾನಾ ಪ್ಲಕ್ ಮಾಡಿದ್ದ. ಸೊ ಅದನ್ನು ಅವನು
ಇಲ್ಲಿ ರಿಫ್ಲೆಕ್ಟ್ ಮಾಡಿದ್ದಾನೆ ಡ್ರಾಯಿಂಗ್ ಮೂಲಕ. ಸೊ ಎಷ್ಟು ಚೆನ್ನಾಗಿ ಬನಾನಾ ಪ್ಲ್ಯಾಂಟ್ ಮಾಡಿದ್ದಾನೆ, ದೊಡ್ಡ ದೊಡ್ಡ ಎಲೆ, ಎಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಅವ್ರ ತಾತನ ಪಂಚರು ಬರ್ದಿಯಾನೆ, ಅವನು ಕೈಯಲ್ಲಿ ಒಂದು ಕುಡ್ಲು ಬರ್ದಿಯಾನೆ. ಈ ಕಡೆ ಸೈಡ್ ಅವ್ನು ನಿಂತಿರೋದು, ಆ ಕಡೆ ಅವ್ರ ತಾತ ನಿಂತಿರೋದು. ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಡೀಟೇಲಿಂಗಾಗಿ ಬರ್ದಿಯಾನೆ. ತುಂಬ ಚೆನ್ನಾಗಿದೆ ಅದ್ವಿತ್. ಸೊ ಇದು ಒಂದು ಗುಡ್ ಮೆಮೊರಿ ಅದ್ವಿತ್ಗೆ ಚೈಲ್ಡ್ಹುಡ್ಡಲ್ಲಿ ಅಂತ ಹೇಳ್ಬೋದು. ಇದು ನಾನು ಪ್ರಿಸರ್ವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅವ್ನ ಇಯರ್ ಮುಗಿದ್ಮೇಲೆ ಅದನ್ನು ಇಸ್ಕೊತೀನಿ ನಾನು ಅದನ್ನು. ಸೊ ಇದಿದೆ ಒಂದು ಚಿಕ್ಕ ಸರ್ಪ್ರೈಸ್ ಅವ್ರ ತಾತಂಗೆ. ಬಟ್ ನೋಡೋಕ್ಕೆ ಹೇಳ್ತೀವಿ ಅವ್ರ ತಾತಂಗೆ, ವಿಡಿಯೋ ನೋಡಿ ಅವ್ರು ಏನು ಅಂತ ಗೆಸ್ ಮಾಡಲಿ. ಸೊ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡ್ರಾಯಿಂಗ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಸೊ ನೆಕ್ಸ್ಟ್ ಪಿಕ್ಚರ್ ಬಂದ್ಬಿಟ್ಟು ಮಾರ್ಶ್ಮಿಲೋ ಲೇಡಿ ಅಂತ. ಸೊ ಇದ್ರ ಬಗ್ಗೆ ಅಲ್ಲಿ QR ಕೋಡ್ ಹಾಕಿದ್ರಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ QR ಕೋಡ್ ಹಾಕಿದ್ದಾರೆ ಈ ಡ್ರಾಯಿಂಗಿಗೆ. ನನಗೆ ಇದು ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ಮಕ್ಕಳಿಗೆ ಟೆಕ್ನಾಲಜಿನೂ ಹೇಳ್ಕೊಡ್ಬೇಕು ಅನ್ನೋದು ಒಂದು ಎಕ್ಸಾಂಪಲ್ ಇದು. ಸೊ ಅವ್ರು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೋದಿತ್ತು, ಬಟ್ QR ಕೋಡ್ ಹಾಕಿ ಅಲ್ಲಿ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಇದೇನಿದು, QR ಕೋಡಲ್ಲಿ ನಾವು ಸ್ಟೋರ್ ಮಾಡ್ಬೋದು ಏನಾರು ಅನ್ನೋದನ್ನು ಗೊತ್ತಾಗುತ್ತೆ ಅನ್ನೋದು ಒಂದು. ಸೊ ಇವರೇ ನೋಡಿ ಅದ್ವಿತ್ ಟೀಚರು, ಮಿಸ್ ಟಬ್ಸ್ ಅಂತ. ಶಿ ಸೋ ಫ್ರೆಂಡ್ಲಿ ಆ್ಯಂಡ್ ಕೈಂಡ್ಲಿ ಟು ಎವ್ರಿ ಒನ್. ಸೊ ಅದ್ವಿತ್ಗೆ ಇವ್ರು ಕಂಡ್ರೆ ಇಷ್ಟ. ಸೊ ಅದಕ್ಕೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ತೇನೆ. ಸೊ ಇದಾಗಿತ್ತು ನಮ್ಮ ಅದ್ವಿತ್ದು ಫಸ್ಟ್ ಟೈಮ್ ಅಟೆಂಡಿಂಗ್ ಅ ಸ್ಕೂಲ್ ಅಸೆಂಬ್ಲಿ. ಐ ಆಮ್ ಸೊ ಪ್ರೌಡ್ ಆಫ್ ಹಿಮ್. ಹಿ ಈಸ್ ವೆರಿ ಕಾನ್ಫಿಡೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.